ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹಾಗಲಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಶುಗರ್ನವ್ರಿಗೆ ತುಂಬಾ ಒಳ್ಳೆಯದು ಮತ್ತು ಶುಗರ್ ಕಂಟ್ರೋಲ್ ಆಗುತ್ತೆ. ಇದು ಡಯಾಬಿಟಿಸ್ ಇದ್ದವ್ರಿಗೆ ಹಾಗಲಕಾಯಿ ಅಂತೂ ತಿನ್ಬೇಕ್ರಿ. ತುಂಬಾ ರುಚಿಯಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ. ವಿಷ ಅಂತೇಳಿ ಒಬ್ಬೊಬ್ರು ತಿನ್ನೋದಿಲ್ಲ. ನೀವು ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಇದು ಕಹಿ ಆಗಲ್ಲ ನೋಡ್ರಿ. ತುಂಬ ರುಚಿಯಾಗಿರುತ್ತೆ. ನಾನು 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಈ ಥರ ಗಾಲಿಗೆ ಹೆಚ್ಕೊಂಡಿದ್ದೀನಿ ರೀ. 1/4 kg ತೊಗೊಂಡಿದ್ದೀನಿ ನಾನು ಹಾಗಲಕಾಯಿನ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಿವುಚಿ ತೊಳ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಇವನ್ನ ತೊಳ್ಕೊಂಡಿರೋ ಹಾಗಲಕಾಯಿ ಹಾಕ್ಕೊಂಡು ಹುರ್ಕೋಬೇಕ್ರಿ. ಉರಿನ ಸಣ್ಣಗೆ ಇಟ್ಕೊಳ್ರಿ. ನೋಡಿ, ಈ ಥರ ಚಮಚೆಯಿಂದ ಕಾಯಿಸ್ಕೊಂಡು ಹುರ್ಕೋಬೇಕು. ಇವಾಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಕಾಯಿಸ್ಕೊಂಡು ಉರಿ ಸಣ್ಣಗೆ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಹುರ್ಕೊಳ್ಳೋದ್ರಿಂದ ಕಹಿ ಒಟ್ಟ ಆಗಲ್ಲ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಲ್ಲಿ ತೊಳ್ಕೊಂಡು ಈ ಥರ ಹುರ್ಕೊಂಡು ನೀವು ಮಾಡೋದ್ರಿಂದ ಸ್ವಲ್ಪನೂ ಕಹಿ ಇರಲ್ಲ. ನೀವು ಹಾಗಲಕಾಯಿ ತಿನ್ನಲಾರ್ದರ್ಸೋದಕ್ಕೆ ಇಷ್ಟಪಟ್ಟು ತಿಂತೀರ ನೋಡಿ. ಇದನ್ನು ನಾನು ಈ ಥರ ಮಾಡ್ತಿದ್ದೀನಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ನೀವು ಟೇಸ್ಟ್ ಮಾಡ್ತಿರಲ್ಲ ಪಲ್ಯನ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರ್ಕೊಂಡಿಂದ ತಟ್ಟೆಗೆ ತೆಗಿತಾ ಇದ್ದೀನಿ ನೋಡಿರಿ. ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಅದೇ ಪಾತ್ರೆ ಇಟ್ಕೊಂಡು ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ನಾನು ಒಂದು 2-3 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಮೆತ್ತಗಾದರೆ ಚೆನ್ನಾಗಿರ್ತಾವ್ರಿ ಅವು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಅದ್ರ ಜೊತೆ ಆಗಲ್ ಫ್ರೈ ಮಾಡಿಟ್ಟಿದ್ರಲ್ಲ ಹಾಗಲಕಾಯಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಈರುಳ್ಳಿ ಮತ್ತು ಹಾಗಲಕಾಯಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು 1 ನಿಮಿಷ ಹುರ್ಕೋತಾ ಇದ್ದೀನಿ ನೋಡಿ. ಎರಡನ್ನೂ ಸೇರಿಸ್ಬಿಟ್ಟು ಹುರ್ಕೋತಾ ಇದ್ದೀನಿ. ತುಂಬಾ ಸಖತ್ತಾಗಿರುತ್ತೆ ನೋಡಿರಿ ಇದು ಪಲ್ಯ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೀ. 2 ಚಮಚ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗಲಕಾಯಿ ಜೊತೆ ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ನಾನು ಶೇಂಗಾ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಶೇಂಗಾ ಹುರಿದು ಪುಡಿ ಮಾಡಿರೋದು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ. ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ ರೀ. ಹುಣಸೆಹಣ್ಣು ಹುಳಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇದು ನೀವು ಇದಕ್ಕೆ ಹಾಗಲಕಾಯಿ ಪಲ್ಯ ಆದ್ರೂ ಅನ್ಬೋದು, ಇಲ್ಲ ಹಾಗಲಕಾಯಿದು ಹುಳಿದು ಗೊಜ್ಜಾದರೂ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಟೇಸ್ಟು ಈ ಥರ ಮಾಡ್ಕೊಂಡು ತಿಂದು ನೋಡಿ. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪನೂ ಕಹಿ ಅನಿಸಲ್ಲ. ಇಷ್ಟಪಡದೇ ಇರ್ಸೋದಕ್ಕೆ ನೀವು ಇಷ್ಟಪಟ್ಟು ತಿಂತೀರಾ. ಇನ್ನೊಂದು ಟೈಪು ಹಾಗಲಕಾಯಿ ಪಲ್ಯ ನಾನು ಮಾಡಿದ್ದೀನಿ ರೀ. ಅದಕ್ಕೆ ನಾನು ಹುಣಸೆಹಣ್ಣು ಹಾಕಿಲ್ಲ, ನಿಂಬೆಹಣ್ಣು ಹಾಕ್ಕೊಂಡು ಮಾಡಿದ್ದೀನಿ. ಡ್ರೈ ಪಲ್ಯ, ಅದು ಕೂಡ ಸ್ವಲ್ಪನೂ ವಿಷ ಇಲ್ಲ ನೋಡಿರಿ. ತುಂಬ ಸಖತ್ತಾಗಿದೆ. ನೀವು ಆ ಥರ ಕೂಡ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆ ನಿಂಬೆಹಣ್ಣು ಬೇಕಂದ್ರೆ, ಡ್ರೈ ಬೇಕಂದ್ರೆ ನಿಂಬೆಹಣ್ಣು ಹಿಂಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪನೂ ಕೂಡ ನೀರು ಮಿಕ್ಸ್ ಮಾಡಿರೋದಲ್ಲ ಅದಕ್ಕೆ. 2-3 ದಿನ ನೀವು ಇಟ್ಕೊಂಡು ತಿನ್ಬೋದು. ಡ್ರೈ ಚೆನ್ನಾಗಿರುತ್ತೆ ನೋಡಿ. ಫ್ರಿಜ್ ಎಲ್ಲ ಕಡಿಗೆ ಕೂಡ ನೀವು ಇಟ್ಕೊಂಡು ತಿನ್ಬೋದು. ಫ್ರಿಜ್ ಇಲ್ಲ ಅಂದ್ರೂ ಈ ಥರ ಪಲ್ಯ ಕೂಡ ನೀವು 2 ದಿವಸ ಇಟ್ಕೊಂಡು ತಿನ್ಬೋದು. ಇದು ಒಂದು ಸ್ವಲ್ಪನೂ ಇದು ಆಗಲ್ಲ ನೋಡಿರಿ, ವಿಷ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ಲೇಟ್ ಮುಚ್ಚಿ ನಾನು ಒಂದು 2-3 ನಿಮಿಷ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ರೀ. ಉಗಿಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ 2-3 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಡಯಾಬಿಟಿಸ್ನವ್ರಿಗಂತೂ ಹಾಗಲಕಾಯಿ ತುಂಬ ಒಳ್ಳೆಯದು. ನೀವು ಈ ಥರ ಮಾಡ್ಕೊಂಡು ನೋಡಿ. ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿವೆಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಮತ್ತೊಂದು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ನೋಡಿರಿ. ತುಂಬ ಸಖತ್ತಾಗಿದೆ ಇದು ಪಲ್ಯ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂದರೆ ನಿಂಬೆಹಣ್ಣು ಹಾಕ್ಕೊಂಡು ಡ್ರೈ ಆಗಿ ಮಾಡ್ಕೊಳ್ಳಿ. ಹುಣಸೆಹಣ್ಣು ಬೇಕಂದ್ರೆ ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. 2 ಥರನೂ ನಾನು ಮಾಡಿ ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ನೀವು ಈ ಥರ ಮಾಡ್ಕೊಂಡು ನೋಡಿ. ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ಇದು ಪಲ್ಯ ರೆಡಿ ಆಯ್ತಲ್ರಿ. ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಸಖತ್ತಾಗಿದೆ. ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.